ಸಾಮಾಜಿಕ ಜಾಲತಾಣಗಳು ಶಸ್ತ್ರವಾಗಬಹುದು ಅಥವಾ ಶಕ್ತಿಯಾಗಬಹುದು. ಹೇಗೆ ನಾವು ಅದನ್ನ ಉಪಯೋಗಿಸ್ಕೋತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ. ಹೆಲೋ ಎಲ್ರಿಗೂ, ಇವತ್ತು ಕನ್ನಡ ಕ್ಲಾಸ್ ಅಲ್ಲಿ ಪ್ರೆಸೆಂಟೇಶನ್ ಮಾಡ್ಬೇಕಾಗಿತ್ತು. ನನ್ನ ವಿಡಿಯೋ ಸರ್ ನೋಡಿದ್ರು, ಹಾಗಾಗಿ ನನಗೆ ಒಂದು ಅವಕಾಶವನ್ನ ನೀಡಿದ್ರು ನಾನು ಪ್ರೆಸೆಂಟ್ ಮಾಡೋದನ್ನ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ನಾನು ಸರ್ಗೆ ನನ್ನ ಕೃತಜ್ಞತೆಯನ್ನ ತಿಳಿಸ್ತೀನಿ. ಇನ್ನು ನನ್ನ ಪ್ರೆಸೆಂಟೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಟಾಪಿಕ್ ಬಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ. ಮೊದಲಿಗೆ ಈ ಪಿಕ್ಚರ್ ನೋಡ್ತಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಮಗು ಹೇಗೆ ಅಮ್ಮನ ಗಮನವನ್ನ ಬಯಸುತ್ತೋ ಹಾಗೆ ನಾವುಗಳು ಕೂಡ ಸೋಷಿಯಲ್ ಮೀಡಿಯಾಗಳ ಗಮನವನ್ನ ಬಯಸ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನು ಹೆಚ್ಚಾಗೇ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಅವರೇ ನಮ್ಮ ಗೆಳತಿಗಳಾಗ್ಬಿಟ್ಟಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಬಗ್ಗೆ ಹೆಚ್ಚಾಗಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ನಾನು ಹೇಳೋದಕ್ಕಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಹಾಗೆ ಇದರಿಂದ ಅನುಕೂಲಗಳು ಮತ್ತು ಅನಾನುಕೂಲಗಳು ತುಂಬಾನೇ ಇದಾವೆ. ಎಲ್ಲದನ್ನ ಕೇವಲ ಒಂದೇ ವಿಡಿಯೋದಲ್ಲಿ ಹೇಳೋದಕ್ಕಾಗಲ್ಲ. ಸೊ ಇದಕ್ಕೇನಾದ್ರೂ ಒಳ್ಳೆ ರೆಸ್ಪಾನ್ಸ್ ಬಂದ್ರೆ ಖಂಡಿತವಾಗ್ಲೂ ನಾನು ಅನುಕೂಲಗಳು ಅನಾನುಕೂಲಗಳು ಏನೇನ್ ಹೇಳ್ದೆ, ಹೇಗೆ ನಾನು ಎಂಡ್ ಮಾಡ್ದೆ ಅನ್ನೋದನ್ನೆಲ್ಲಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ.